ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ದೋಸಾ ಕಾರ್ನರ್. ಗೆಳೆಯರೆ, ಇದು ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಇದೆ. ಹಾಗೆ ಅಖಿಲ ಫುಟ್ವೇರ್ ಆಪೋಸಿಟ್ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ಲರಿಗಿಂತ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಖಾಲಿ ದೋಸೆ ತುಂಬಾನೇ ಸ್ಪೆಷಲ್. ಇದಲ್ಲದೆ ನಿಮಗೆ ಇಡ್ಲಿ, ರೈಸ್ ಬಾತ್ ಸಿಗುತ್ತೆ. ಹಾಗೆ ಭಾನುವಾರದೊತ್ತು ಸ್ಪೆಷಲ್ ಪೂರಿ ಕೂಡ ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿ ಏನೆಲ್ಲ ಮಾಡ್ತಾರೆ ಹಾಗೆ ಏನೆಲ್ಲ ಸಿಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಈಗ ದೋಸೆ ಹಾಕ್ತಾ ಇದ್ದಾರೆ. ಬನ್ನಿ ದೋಸೆ ಹಾಕೋದನ್ನ ನೋಡ್ಕೊಂಬರೋಣ. ಹಾಗೆ ಇಲ್ಲಿ ಕೆಂಪು ಚಟ್ನಿ ಕೊಡ್ತಾರೆ, ತುಂಬಾನೇ ಸಖತ್ತಾಗಿರುತ್ತೆ. ಹಾಗೆ ದೋಸೆಗೆ ಆಲೂಗಡ್ಡೆ ಪಲ್ಯ ಕೂಡ ಕೊಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಮತ್ತಷ್ಟು ದೋಸೆಗಳಾಗ್ತಾ ಇದ್ದಾರೆ. ಇಲ್ಲಿನ ಸ್ಪೆಷಲ್ ಅಂತ ಹೇಳಿದ್ರೆ ಖಾಲಿ ದೋಸೆ ತುಂಬಾನೇ ಸ್ಪೆಷಲ್. ಹಾಗಾಗಿ ದೋಸೆಗಳಿಗೆ ತುಂಬಾ ಬೇಡಿಕೆ ಇದೆ. ನೀವು ನೋಡ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಎಷ್ಟು ದೋಸೆಗಳಾಗ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡ್ ಬರೋಣ. ಹಾಗೆ ಫ್ರೆಂಡ್ಸ್, ದೋಸೆ ಮನೇಲಿ ಮಾಡಿರೋ ತರನೇ ಇರುತ್ತೆ. ಹಾಗಾಗಿ ಇಷ್ಟೊಂದು ಜನ ಇಷ್ಟಪಟ್ಟು ತಿಂತಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಪ್ರತೀಕ್ ಅಂತ. ಸರ್, ಏನ್ ತಗೊಂಡ್ರಿ ಇವಾಗ? ದೋಸೆ ತಗೊಂತಿದೀವಿ ಸರ್. ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸ್, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಮನೇಲಿ ಮಾಡ್ದಂಗೆ ಇರುತ್ತೆ ಎಲ್ಲ. ಏನ್ ಟೇಸ್ಟ್ ಮಾಡಿದ್ದೀರಾ ಸರ್? ಇಲ್ಲಿ ಇಡ್ಲಿ ತಿಂದಿದೀವಿ, ರೈಸ್ ಬಾತ್, ವಡೆ, ದೋಸೆ ಎಲ್ಲ ಚೆನ್ನಾಗಿರುತ್ತೆ ಸರ್. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ನಮ್ಗೆ ಎಲ್ಲ ಇಷ್ಟ ಆಗುತ್ತೆ ಸರ್. ಬಟ್ ದೋಸೆ ಇಡ್ಲಿ ನಾವು ಫ್ರೀಕ್ವೆಂಟ್ ಆಗಿ ತಗೊಂತಾ ಇರ್ತೀವಿ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಬರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಇಲ್ಲಿ ಬಂದು ಒಂದ್ಸಲ ಟೇಸ್ಟ್ ಮಾಡ್ಬೇಕು. ಕ್ವಾಲಿಟಿ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್. ನೋಡ್ತಿದ್ದೀರಲ್ಲ ಕ್ರೌಡ್ ಎಷ್ಟು ಜನ ಇದಾರಂತ. ಸೊ ಬೆಳಿಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಬಂದು ಟ್ರೈ ಮಾಡ್ಬೇಕು ಒಂದ್ಸಲ. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ದೋಸಾ ಕಾರ್ನರ್, ಇದು ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಇದೆ. ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಬರೋಣ. अनिकेत, क्या लिया आपने अभी? अभी हमने लिया है डोसा। कैसा है टेस्ट? डोसा एकदम बढ़िया है। ओके। और कम प्राइस में एकदम बढ़िया क्वालिटी दे रहे हैं यहाँ पे। चटनी, डोसा और सांभर, राइस सब बढ़िया दे रहे हैं। क्या क्या टेस्ट किए आपने? यहाँ पे हमने सांभर, इडली, डोसा सब टेस्ट किया, राइस सब टेस्ट किया, सभी बढ़िया है। कम प्राइस में बहुत बढ़िया दे रहे हैं। कौन सा आपको अच्छा लगा सर? डोसा। डोसा बहुत अच्छा लगा? डोसा अच्छा लगा। ओके। बार बार आता रहते हैं आप? हाँ, डेली डेली डेली। हमारा चैनल सब्सक्राइबर्स क्या बोलेंगे सर? जरूर एक बार आके ट्राई करिए यहाँ पे। एक बार आके जरूर ट्राई करिए डोसा, स्पेशली डोसा। ಥ್ಯಾಂಕ್ಸ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಗೌಡ. ಸರ್, ಏನು ತಗೊಂಡ್ರಿ ಇವಾಗ? ದೋಸೆ ತಗೊಂಡಿದ್ದು. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಚಟ್ನಿ ಮತ್ತು ಆಲೂ ಪಲ್ಯ ಸೂಪರ್ ಆಗಿದೆ ಸರ್. ಓಕೆ, ಚೆನ್ನಾಗಿದೆ. ತಿನ್ಬೋದು, ಬಂದು ತಿನ್ಬೋದು. ಬೇರೆ ಯಾವುದು ಟೇಸ್ಟ್ ಮಾಡಿದ್ದೀರಾ ಸರ್? ಈ ದೋಸೆ ಟೇಸ್ಟ್ ಮಾಡ್ತಾ ಇದ್ದೀನಿ, ಇನ್ನು ಪಲಾವ್ ತಗೋಬೇಕು. ಓಕೆ. ಮೊದಲೆಲ್ಲ ಬರ್ತಾ ಇದೆ, ಚೆನ್ನಾಗೇ ಇತ್ತು. ಚೆನ್ನಾಗಿದೆ. ಓಕೆ, ಸೂಪರ್ ಆಗಿದೆ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ? ನಮಗೆ ದೋಸೆ ಇಷ್ಟ ಆಗಿದೆ. ದೋಸೆ ಸಖತ್ತಾಗಿದೆ. ದೋಸೆ ಮಾತ್ರ ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್? ಅವಾಗ ಬರ್ತಾ ಇರ್ತೀವಿ ಸರ್. ವಾರದಲ್ಲಿ ಒಂದು 3 ದಿನ 4 ದಿನ ಬರ್ತಾ ಇರ್ತೀವಿ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಎಲ್ಲರೂ ಬಂದು ತಿನ್ನಿ, ಚೆನ್ನಾಗಿದೆ. ಹೋಟ್ಲು ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಯಾವುದು ಏನು ಇದಿಲ್ಲ, ಚೆನ್ನಾಗಿದೆ. ಕಡಿಮೆ ರೇಟು, ಕಮ್ಮಿ ರೇಟಲ್ಲಿ ಚೆನ್ನಾಗಿ ಕೊಡ್ತಾರೆ. ಬಂದು ತಿನ್ನಿ ಸರ್.
ಥ್ಯಾಂಕ್ ಯು ಸರ್. ಹಾಗೆ ಸ್ನೇಹಿತರೆ, ನಾವು ಇಲ್ಲಿ ಖಾಲಿ ದೋಸೆ, ರೈಸ್ ಬಾತ್ ಟೇಸ್ಟ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್. ಡಿಫ್ರೆಂಟ್ ಆಗಿ ಮನೇಲಿ ಮಾಡಿರೋ ಥರನೇ ಇತ್ತು ದೋಸೆ. ಹಾಗಾಗಿ ನೀವು ಕೂಡ ಈ ಕಡೆ ಬಂದಾಗ ಮರಿದಲೆ ದೋಸೆಯನ್ನು ಟೇಸ್ಟ್ ಮಾಡಿ, ಹಾಗೆ ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಸ್ಮಾಲ್ ಬಿಸ್ನೆಸ್, ಸ್ಮಾಲ್ ಫ್ಯಾಮಿಲಿ, ಇವ್ರಿಗೆ ಸಪೋರ್ಟ್ ಮಾಡಿ, ಬನ್ನಿ ಇಲ್ಲಿ ಟೇಸ್ಟ್ ಮಾಡಿ. ರೇಟು ಕೂಡ ತುಂಬ ಕಮ್ಮಿ ರೇಟೇ ಇದೆ, ಹಾಗೆ ಟೇಸ್ಟು ಕೂಡ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಮಂಜುನಾಥ್. ಸರ್, ಏನ್ ತಗೊಂಡ್ರಿ ಇವಾಗ? ದೋಸೆ ತಗೊಂಡಿದ್ದೀನಿ, ರೈಸ್ ಬಾತ್ ತಗೊಂಡಿದ್ದೀನಿ, ವಡೆ ಇದೆ. ಓಕೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್? ದೋಸೆ ಇಷ್ಟ ಆಗುತ್ತೆ. ದೋಸೆ ತುಂಬಾ ದೋಸೆ ಇಷ್ಟ. ಏನು ಅಷ್ಟು ಸ್ಪೆಷಲ್ ಇಲ್ಲಿ? ಸ್ಪೆಷಲ್ ಅಂದ್ರೆ ಮನೆ ತರನೇ ಇರುತ್ತೆ. ಎಲ್ಲ ಚೆನ್ನಾಗಿರುತ್ತೆ, ಕ್ವಾಲಿಟಿ ಇದೆ. ಓಕೆ, ಎಲ್ಲ ಚೆನ್ನಾಗಿದೆ. ಅವಾಗ ಬರ್ತಾ ಇರ್ತೀರಾ ಸರ್? ಬರ್ತೀವಿ ಅವಾಗ ವಾರದಲ್ಲಿ 4 ಸಲ ಬಂದ್ಬಿಡ್ತೀವಿ. ಓಕೆ, ಬರ್ತಾನೆ ಇರ್ತೀವಿ, ತಿಂತಾನೆ ಇರ್ತೀವಿ. ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಇದೆ. ಹೋಟ್ಲಿಗಿಂತ ಇಲ್ಲಿ ತುಂಬಾ ಚೆನ್ನಾಗಿದೆ. ದೋಸೆ ಎಲ್ಲ ಚೆನ್ನಾಗಿರುತ್ತೆ. ದೋಸೆ ಚೆನ್ನಾಗಿರುತ್ತೆ, ಮೈನ್ ದೋಸೆ. ಓಕೆ, ರೈಸ್ ಬಾತು ಚೆನ್ನಾಗಿತ್ತು. ಇದು ಚೆನ್ನಾಗಿಲ್ಲ ಅನ್ನಂಗಿಲ್ಲ, ಎಲ್ಲ ಚೆನ್ನಾಗಿದೆ. ಓಕೆ, ರೇಟು ಪರವಾಗಿಲ್ವಾ? ರೈಟ್, ಒಂದ್ ದೋಸೆ ಹಾಫ್ ರೈಸ್, ಒಂದ್ ವಡೆ 30 ರೂಪಾಯಿ ತಗೋತಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಏನ್ ಹೇಳಕ್ಕೆ ಬಯಸ್ತೀವಿ ಅಂತಂದ್ರೆ, ಚೆನ್ನಾಗಿದೆ ಕ್ವಾಲಿಟಿ, ಕಾಸು ಕಮ್ಮಿ. ಹೋಟ್ಲಿಗಿಂತ ಇಲ್ಲಿ ಚೆನ್ನಾಗಿದೆ, ರೇಟ್ ಕಮ್ಮಿ. ಇದರಲ್ಲಿ ಎಲ್ಲ ಐಟಮ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಮತ್ತಷ್ಟು ದೋಸೆಗಳಾಗ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ತುಂಬಾನೇ ದೋಸೆಗಳಿಗೆ ಬೇಡಿಕೆ ಜಾಸ್ತಿ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಮನೇಲಿ ಮಾಡಿರೋ ತರ ಇರುತ್ತೆ, ಹೋಮ್ ಮೇಡ್ ಅನ್ನೋ ರೀತಿಯಲ್ಲಿ. ಸೊ ಅದಕ್ಕೋಸ್ಕರ ತುಂಬಾನೇ ದೋಸೆಗಳೇ ತಗೊಳ್ತಾರೆ ಕಸ್ಟಮರ್ಸು. ಫ್ರೆಂಡ್ಸ್, ದೋಸಾ ಕಾರ್ನರ್ನ ಓನರ್ ಮಗಳಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ, ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರು? ಶಶಿವರಣಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 7-8 ವರ್ಷದಿಂದ ಮಾಡ್ತಾ ಇದೀವಿ. ಓಕೆ, ಏನ್ ಸ್ಪೆಷಲ್ ನಿಮ್ಮ ಹೋಟೆಲ್? ಇಡ್ಲಿ, ದೋಸೆ, ರೈಸ್ ಬಾತ್ ಸಿಗತ್ತೆ. ಭಾನುವಾರ ಸ್ಪೆಷಲ್ ಪೂರಿ ಸಿಗತ್ತೆ. ತುಂಬಾ ಸ್ಪೆಷಲ್ ಅಂದ್ರೆ ಯಾವುದು ನಿಮ್ಮ ಹೋಟೆಲ್? ದೋಸೆ. ದೋಸೆ ಯಾವ ದೋಸೆ? ಮಾಮೂಲಿ ಖಾಲಿ ದೋಸೆನೆ ಮಾಡ್ತೀವಿ ನಾವು. ಓಕೆ, ಕಸ್ಟಮರ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ತಗೊಳ್ಳೋದು ಯಾವುದು? ದೋಸೆ ತಗೊಂತಾರೆ ತುಂಬಾ. ರೈಸ್ ಬಾತ್ ಇದು ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ? ಚೆನ್ನಾಗಿದೆ. ಏನ್ ಹೇಳ್ತಾರೆ ಕಸ್ಟಮರ್ಸ್? ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಟೈಮಿಂಗ್ಸ್ ಎಲ್ಲ? ಟೈಮಿಂಗ್ಸ್ ಎಷ್ಟು? ಟೈಮಿಂಗ್ಸ್ ಬೆಳಗ್ಗೆ 6 ಇಂದ ಮಧ್ಯಾಹ್ನ 11 ವರೆಗೂ ಇರುತ್ತೆ. ಓಕೆ, ಮಧ್ಯಾಹ್ನ ಊಟನೂ ಇರುತ್ತಾ? ಇಲ್ಲ ಬೆಳಗ್ಗೆ ಅಷ್ಟೇ ಸರ್. ಬೆಳಿಗ್ಗೆ ಟಿಫನ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್, ಸಿ ಯು.